ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ನಮ್ಮ ದೇಶಾದ್ಯಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ವಿ ಅಲ್ವಾ, ಲೋಕಸಭಾ ಚುನಾವಣೆ ಫಲಿತಾಂಶ ಯಾವಾಗ ಬರುತ್ತೆ, ಹಾಗೆ ಲೋಕಸಭೆಯಲ್ಲಿ ಬೇರೆ ಯಾವ್ದಾದ್ರು ಪಕ್ಷ ಗೆದ್ದು ಕೇಂದ್ರಕ್ಕೆ ಅಧಿಕಾರದಲ್ಲಿ ಬಂತು ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂತ ಏನು 5 ಗ್ಯಾರಂಟಿ ಇದೆ, ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ಬಿಡುತ್ತೆ, ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಹಾಗೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳ್ತಾ ಇದ್ರು ಅಲ್ವಾ. ಸೊ ಈಗಾಗಲೇ ಫಲಿತಾಂಶ ಕೂಡ ನಿನ್ನೆ ಹೊರಬಿದ್ದಿದೆ, ಅದ್ ನಿಮ್ಗೂ ಕೂಡ ಗೊತ್ತಿದೆ. ಈಗಾಗಲೇ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಗೆದ್ಕೊಂಡಿದೆ ಕೇಂದ್ರದಲ್ಲಿ, ಹಾಗೆ ಕಾಂಗ್ರೆಸ್ ಕೂಡ ಎಷ್ಟು ಸ್ಥಾನವನ್ನ ಗೆದ್ಕೊಂಡಿದೆ, ಹಾಗೆ ಜೆಡಿಎಸ್ ಎಷ್ಟು ಸ್ಥಾನವನ್ನ ಗೆದ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ. ಸೊ ಖಂಡಿತವಾಗ್ಲೂ ಹಾಗಾದ್ರೆ ಇನ್ ಮುಂದೆ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಬಂದ್ ಆಗತ್ತಾ, ಅಂದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಿಲ್ಲಿಸ್ತಾರ ಅನ್ನೋದ್ರ ಬಗ್ಗೆ ಈಗ ಲೇಟೆಸ್ಟ್ ಆಗಿ ಏನು ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ನೋಡಬಾರ್ದು. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿ ಅಂಡ್ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಸೊ ಈಗಾಗಲೇ ಸರ್ಕಾರ ಹೇಳಿತ್ತು, ಅಂದ್ರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಹೇಳಿದ್ದಂತದ್ದು, ನೀವು ಕೇಂದ್ರದಲ್ಲಿ ನಮ್ಮನ್ನೇ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನೇ ಅಧಿಕಾರಕ್ಕೆ ತರಬೇಕು ಜನಗಳು, ಓಕೆನಾ. ಸೊ ಈ ರೀತಿನಲ್ಲೇ ಎಲೆಕ್ಷನ್ ನಲ್ಲಿ ವೋಟ್ ನ ಕೇಳಿದ್ದಂತದ್ದು, ನೀವು ಮತ್ತೆ ಅಧಿಕಾರಕ್ಕೆ ತಂದ್ರೆ ಮಾತ್ರನೇ. ಸೊ ನಿಮ್ಗೆ ಇವಾಗ ನಾವ್ ಏನ್ ಕೊಟ್ಟಿದೀವಿ 5 ಗ್ಯಾರಂಟಿ ಯೋಜನೆ, ಒಂದು ಗೃಹಲಕ್ಷ್ಮಿ, ಒಂದು ಅನ್ನಭಾಗ್ಯ, ಒಂದು ಗೃಹ ಜ್ಯೋತಿ, ಹಾಗೆ ಯುವ ನಿಧಿ ಯೋಜನೆ, ಹಾಗೆ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ, ಈ ಯೋಜನೆಗಳೆಲ್ಲ ನಿಮ್ಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಕೇಂದ್ರದಲ್ಲಿ ಏನಾದ್ರೂ ಬಿಜೆಪಿನ ನೀವು ಗೆಲ್ಸಿದ್ರೆ, ಅಂದ್ರೆ ಬಿಜೆಪಿನೇ ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ, ಈಗ ನಾವೇನೇನೆಲ್ಲ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೀವಿ ಅದೆಲ್ಲಾನು ಕೂಡ ಸಂಪೂರ್ಣವಾಗಿ ಅವರು ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿತ್ತು ಅಲ್ವಾ. ಸೊ ಈಗ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಗೊತ್ತೇ ಇದೆ, ಇವಾಗ ಬಿಜೆಪಿ 17 ಸ್ಥಾನವನ್ನ ತಗೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಹೌದಾ. ಸೊ ಟೋಟಲ್ 28 ಸ್ಥಾನದಲ್ಲಿ 17 ಸ್ಥಾನ ಬಿಜೆಪಿನೇ ತಗೊಂಡಿದೆ, ಹಾಗೆ 9 ಸ್ಥಾನವನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ, ಹಾಗೆ ಕೇವಲ 2 ಸ್ಥಾನವನ್ನ ಜೆಡಿಎಸ್ ಕೂಡ ಪಡೆದುಕೊಂಡಿದೆ. ಸೊ ಟೋಟಲ್ ಇಲ್ಲಿ 28 ಆಯ್ತು. ಅತಿ ಹೆಚ್ಚು ಸ್ಥಾನ ಈಗ ಪಡ್ಕೊಂಡಿರೋದು ನಮ್ಮ ಬಿಜೆಪಿ ಸರ್ಕಾರ, ಅಂದ್ರೆ ನಮ್ಮ ಮೋದಿಜಿ ಅವರೇನೆ. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೋಬಹುದು, ಇಲ್ಲಿ ವಿನ್ ಆಗಿರುವಂತದ್ದು ಕೂಡ ಬಿಜೆಪಿನೇ ಅಂತ ಹೇಳ್ಬಿಟ್ಟು. ಹಾಗೆ ಬರೀ ಕರ್ನಾಟಕ ರಾಜ್ಯದಲ್ಲೇ ಗೆದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ ಅಲ್ವಾ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ, ಇಡೀ ದೇಶಾದ್ಯಂತ ಅಂತ ಹೇಳಿದ್ರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಮ್ಯಾಜಿಕ್ ನಂಬರ್ ಅಂತ ಹೇಳಿ ಕೊಟ್ಟಿರ್ತಾರೆ. 272 ಸ್ಥಾನವನ್ನ ಯಾರು ತಗೊಂತಾರೋ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಕ್ಕೆ ಸಾಧ್ಯ ಆಗತ್ತೆ, ಅಂದ್ರೆ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ನಮ್ಮ ಜನಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಏನ್ ಹೇಳ್ತಾರೆ, ರಾಜಕಾರಣಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ನಮ್ಮ ಜನಗಳು ನಾವುಗಳು ಏನಾಗಿದೆ ಅಂದ್ರೆ ಇಲ್ಲಿ ರಂಗೋಲಿ ಕೆಳಗಡೆನೆ ನುಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೇನೈತೆ ಈ ಗಾದೆ ಮಾತು ಹೇಳ್ತಾ ಇದ್ದೀರಾ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು. ಸೊ ಈಗ 272 ಸ್ಥಾನವನ್ನ ಯಾರು ಗೆದ್ಕೊಂತಾರೋ ಅವ್ರು ಮಾತ್ರನೇ ಏನು ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಆಗೋದು ಅಲ್ವಾ. ಸೊ ಇಲ್ಲಿ ನಮ್ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ, ಈ ಕಡೆ ಬಿಜೆಪಿಗೂ 272 ಸ್ಥಾನವನ್ನ ಕೊಟ್ಟಿಲ್ಲ, ಹಾಗೆ ಕಾಂಗ್ರೆಸ್ಗೂ ಕೂಡ 272 ಸ್ಥಾನವನ್ನ ಕೊಟ್ಟಿಲ್ಲ. ಸೊ ನೀವೀಗ ಕೇಳ್ಬೋದು, ಟಿವಿನಲ್ಲೆಲ್ಲ ತೋರಿಸ್ತಾ ಇದ್ರಲ್ಲ 294 ಸ್ಥಾನ ಬಿಜೆಪಿಗೆ ಸಿಕ್ಕಿದೆ, ಕೇವಲ 230 ಸ್ಥಾನ ಏನು ಕಾಂಗ್ರೆಸ್ಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಹೌದಾ. ಸೊ 294 ಸ್ಥಾನ ಅಂದ್ರೆ 272 ದಾಟಿ ಬಿಜೆಪಿಗೆ ತೋರಿಸ್ತಿದ್ದಾರೆ ಅಂದ್ರೆ ಆ 272 ಸ್ಥಾನ ಕೂಡ ಬಿಜೆಪಿದಲ್ಲ. ಬಿಜೆಪಿ ಏನ್ ಮಾಡಿದೆ ಅಂದ್ರೆ ಮೈತ್ರಿಕೂಟವನ್ನ ಮಾಡ್ಕೊಂಡಿದೆ, ಅಂದ್ರೆ ಬೇರೆ ಪಕ್ಷದವ್ರ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮಲ್ಲಿ ಯಾರು ಗೆಲ್ತಾರೋ ಆ ಒಂದು ವೋಟಿಂಗ್ ಕೂಡ ನಮ್ಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಹೌದಾ. ಸೊ ಆ ಕಾರಣದಿಂದಾಗಿ ಅಲ್ಲಿ ಏನಾಗಿದೆ ಅಂದ್ರೆ 294 ಸೀಟ್ ಆಗಿರುವಂತದ್ದು. ಇಲ್ಲಿ ಸ್ವತಃ ಬಿಜೆಪಿನೇ 294 ಸೀಟ್ ಅನ್ನ ಗೆದ್ದಿಲ್ಲ, ಅಂದ್ರೆ ಸ್ಥಾನವನ್ನ ಗೆದ್ದಿಲ್ಲ. ಸೊ ಈಗ ಸದ್ಯಕ್ಕೆ ಬಿಜೆಪಿ ಗೆದ್ದಿರೋ ಸ್ಥಾನ ಎಷ್ಟು ಅಂದ್ರೆ 240 ಆಸುಪಾಸಿನಲ್ಲಿ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಸೊ 240 ಆಸುಪಾಸು ಅಂದ್ರೂ ಕೂಡ 272ಕ್ಕೆ ಇನ್ನೂ ಅತಿ ಹೆಚ್ಚು ಸ್ಥಾನ ಬಿಜೆಪಿಗೂ ಕೂಡ ಬೇಕಾಗಿದೆ. ಇಲ್ಲಿ ಕಾಂಗ್ರೆಸ್ಗೂ ಕೂಡ ಇಲ್ಲ, ಬಿಜೆಪಿಗೂ ಕೂಡ ಇಲ್ಲ. ಸೊ ಈ ಇಬ್ರು ನಡುವೆ ಮೂರನೇವ್ರಿಗೆ ಲಾಭ ಅನ್ನೋ ರೀತಿನಲ್ಲಿ ಇವಾಗ ಆಗಿದೆ, ಓಕೆನಾ. ಸೊ ಅದೇಗೆ ಮೂರನೇವ್ರಿಗೆ ಲಾಭ ಆಗತ್ತೆ ಅನಿತಾ ಅಂತ ಹೇಳ್ಬಿಟ್ಟು ಈಗಲೂ ನಿಮ್ಗೆ ಕ್ವಶನ್ ಬರುತ್ತೆ ಅಲ್ವಾ. ಸೊ ಈಗ ನಿಮ್ಗೆ ಗೊತ್ತಿರೋ ರೀತಿನಲ್ಲಿ ಈಗ ನಮ್ದು ಕರ್ನಾಟಕದಲ್ಲಿ ಜೆಡಿಎಸ್ ಎಷ್ಟು ಸ್ಥಾನ ಪಡ್ಕೊಂಡಿದೆ, 2 ಸ್ಥಾನ ಪಡ್ಕೊಂಡಿದೆ, ಹೌದಾ. ಅದ್ರಲ್ಲೂ ನಮ್ಮ ಹಾಸನ ಇತಿಹಾಸದಲ್ಲೇ ಇರ್ಲಿಲ್ಲ, ಜೆಡಿಎಸ್ ನ ಬಿಟ್ಕೊಟ್ಟಿರೋ ಮಾತೇ ಇರ್ಲಿಲ್ಲ. ಬಟ್ ಇದೇ ಮೊದಲನೇ ಬಾರಿಗೆ ನಮ್ಮ ಹಾಸನದಲ್ಲಿ ಕಾಂಗ್ರೆಸ್ ಬಂದಿರುವಂತದ್ದು. ಸೊ
ಸೊ ಹಾಗಾಗಿ ಜೆಡಿಎಸ್ 3 ಸ್ಥಾನ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕದಲ್ಲಿ ಅಂತ ಅನ್ಕೊಂಡಿತ್ತು. ಈಗ ಆ ಒಂದು ಸ್ಥಾನ ನಮ್ಮ ಹಾಸನದಲ್ಲೇ ಕಳ್ಕೊಂಡಿದೆ. ಟೋಟಲ್ 2 ಸ್ಥಾನ ಜೆಡಿಎಸ್ ಗೆ ಇರುವಂತದ್ದು. ಆ 2 ಸ್ಥಾನವನ್ನು ಕೂಡ ಏನು ಬಿಜೆಪಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅವರು. ಸೊ ಬಿಜೆಪಿ ಎಷ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ 17 ಇದೆ. ಇಲ್ಲಿ ಜೆಡಿಎಸ್ ಅವರು 2 ಸ್ಥಾನವನ್ನ ಅವ್ರಿಗೆ ಕೊಡೋದ್ರಿಂದ 19 ಸ್ಥಾನ ಆಗತ್ತೆ. ಆದ್ರೆ ಕಾಂಗ್ರೆಸ್ 9 ಸ್ಥಾನ ಮಾತ್ರ ಇರುವಂತದ್ದು. ಹೌದಾ? ಸೊ ಇವಾಗ NDA ಮತ್ತೆ INDA ಸ್ಥಾನಗಳ ಬಗ್ಗೆ ಆಮೇಲೆ ಮಾತಾಡ್ಬಿಡೋಣ. ಅಂದ್ರೆ ಯಾರು ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಯಾರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಮೂರನೇವ್ರಿಗೆ ಏನಾದ್ರು ಲಾಭ ಸಿಗತ್ತಾ ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಇವಾಗ ಮೀಡಿಯಾದವರು ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರೆ ನಮ್ಮ ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ನೀವ್ ಹೇಳಿದ್ರಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಬಂದಾಗತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಇನ್ನೊಂದ್ ಮಾತನ್ನು ಕೂಡ ಹೇಳಿದ್ರಿ. ಖಂಡಿತವಾಗ್ಲೂ ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಕೇಂದ್ರದಲ್ಲೂ ಕೂಡ ಗೆದ್ದು ಬರುತ್ತೆ ಅಂತ ಕೂಡ ತಿಳಿಸಿದ್ರಿ. ಯಾಕಂದ್ರೆ ನೀವು ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳ ಮೇಲೆ ನಿಮ್ಗೆ ನಂಬಿಕೆ ಇತ್ತು, ಹೌದಾ, ಸರ್ಕಾರಕ್ಕೆ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಜನಗಳು, ನೀವು ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳನ್ನ ಮೀರಿ ಬೇರೆಯವ್ರಿಗೂ ಕೂಡ ವೋಟ್ ಹಾಕಿದ್ದಾರೆ ಅಲ್ವಾ, ಬೇರೆಯವ್ರದೇ ಅತಿ ಹೆಚ್ಚು ಸ್ಥಾನ ಬಂದಿದೆ ಅಂದ್ರೆ ಬಿಜೆಪಿ ಬಂದಿದೆಯಲ್ಲ ಅಂತ ಹೇಳಿ ಮೀಡಿಯಾದವರು ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯ ಸರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಖಂಡಿತವಾಗ್ಲೂ ನಮ್ಮ ಜನಗಳು ಕೈ ಬಿಟ್ಟಿಲ್ಲ, ಹಾಗೆ ನಮ್ಮ ಗ್ಯಾರಂಟಿ ಕೂಡ ನಮ್ಗೆ ಕೈ ಹಿಡಿದಿದೆ. ಅಂದ್ರೆ ಏನ್ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ದುಡ್ಡೆಲ್ಲ ಕೊಡ್ತಾ ಇದೀವೋ ಅದು ನಮ್ಗೆ ಕೈ ಬಿಟ್ಟಿಲ್ಲ. ಯಾಕೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಇದೇ 2019ನೇ ಇಸ್ವಿನಲ್ಲಿ ಅಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಆಯ್ತು ಅಲ್ವಾ, ಪ್ರತಿ 5 ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಬರುತ್ತೆ ಅಲ್ವಾ. ಸೊ ಕಳೆದ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಗೆದ್ದಿದ್ದು ಎಷ್ಟು ಸ್ಥಾನ, ಕೇವಲ ಒಂದೇ ಒಂದು ಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದಂತದ್ದು ಕಳೆದ ಬಾರಿ, ಓಕೆನಾ. ಆದ್ರೆ ಈ ಬಾರಿ ಎಷ್ಟು ತಗೊಂಡಿದೀವಿ ನಾವು, ಟೋಟಲ್ 9 ಸ್ಥಾನವನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಗೆದ್ಕೊಂಡಿದೀವಿ. ಸೊ ಇಷ್ಟು ಸಾಕಲ್ವಾ, ನಮ್ಮ ಜನಗಳು ನಮ್ಮನ್ನ ಕೈ ಹಿಡಿದಿದ್ದಾರೆ ನಾವು ಗ್ಯಾರಂಟಿ ಕೊಟ್ಟಿರೋದಕ್ಕೆ. ಆದ್ರೆ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಎಲ್ರಿಗೂ ಇದ್ದೇ ಇರತ್ತೆ. ಅದೇ ರೀತಿ ನಮ್ಮ ಸರ್ಕಾರಕ್ಕೂ ಕೂಡ ಇತ್ತು. ಆದ್ರೆ ನೀವು ಈ ಪ್ರಶ್ನೆಯನ್ನ ನೀವು ಸೋತ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳೋಕ್ ಬರಬೇಡಿ, ನೀವು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಇಲ್ಲಿ ಕಳೆದ ಬಾರಿ ಅಂದ್ರೆ 2019ನೇ ಇಸ್ವಿನಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆದ್ಕೊಂಡಿತ್ತು ಅಂದ್ರೆ, ನಮ್ದು ಟೋಟಲ್ 28 ಸ್ಥಾನ ಇರೋದಲ್ವಾ ಕರ್ನಾಟಕ ರಾಜ್ಯದಲ್ಲಿ, 26 ಸ್ಥಾನವನ್ನ ಬಿಜೆಪಿ ಸ್ವಂತವಾಗಿ ಗೆದ್ಕೊಂಡಿದ್ದಂತದ್ದು, ಓಕೆನಾ. ಸೊ ಆದ್ರೆ ಇವಾಗ 26 ಸ್ಥಾನ ಗೆದ್ಕೊಂಡಿದ್ದಂತ ಬಿಜೆಪಿ ಈ ಬಾರಿ ಎಲೆಕ್ಷನ್ ನಲ್ಲಿ ಏನಾಗಿದೆ, ಕೇವಲ 17 ಸ್ಥಾನವನ್ನ ಪಡ್ಕೊಂಡಿದೆ ಅಲ್ವಾ. ಸೊ ಅವರು ಎಷ್ಟೋ ಒಂದು ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ಏನು ಕಾರಣ ಅಂದ್ರೆ, ನಾವು ಕೊಟ್ಟಿರುವಂತ ಗ್ಯಾರಂಟಿ ಜನಗಳು ನಮ್ಮನ್ನ ಕೈ ಹಿಡಿದಿದ್ದಾರೆ, ಅವ್ರಿಗೆ ಸ್ಥಾನವನ್ನ ಕಳ್ಕೊಳ್ಳೋ ರೀತಿನಲ್ಲಿ ನಾವು ಕಾಂಗ್ರೆಸ್ನವರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಹೌದು. ಸೊ ಲಾಸ್ಟ್ ಅಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೆಲ್ಲ ಏನಾಗಿತ್ತು ಅಂತ ಅಂದ್ರೆ, ಬಿಜೆಪಿ ಅವರು ಸೊ ಸ್ವಂತವಾಗಿ ಅಂದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರು ಸ್ವಂತವಾಗಿ 272 ಮ್ಯಾಜಿಕ್ ಪೋಲ್ ನಂಬರ್ ನ ದಾಟ್ತಾ ಇದ್ರು. ಸೊ ಅವರೇ ಸ್ವಂತವಾಗಿ ಬಿಜೆಪಿನಲ್ಲಿ ಗೆದ್ದು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಿದ್ದಂಥದ್ದು. ಸೊ ಹಾಗಾಗಿ ಅವ್ರಿಗೆ ಸ್ವತಂತ್ರ ಪ್ರಧಾನ ಮಂತ್ರಿ ಅಂತ ಹೇಳಿ ಕರೀತಾ ಇದ್ದಿದ್ದು ಉಂಟು, ನಿಮ್ಗೂ ಕೂಡ ಗೊತ್ತಿದೆ, ಹೌದಾ. ಆದ್ರೆ ಈ ಸಲ ಹಂಗಾಗಿಲ್ಲ, ಅವರು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಬೇರೆ ಪಕ್ಷದವರು ಅವ್ರಿಗೆ ಸ್ಥಾನವನ್ನ ಬಿಟ್ಕೊಟ್ರೆ ಮಾತ್ರನೇ ಇಲ್ಲಿ ಬಿಜೆಪಿ ಅವರು ಕೂಡ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ಅವರೇ ಸ್ವಂತವಾಗಿ 272 ಸ್ಥಾನವನ್ನ ಗಳಿಸಿಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂತ ಹೇಳಿದ್ರೆ, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀರಾ ಇಲ್ವಾ ಅಂತ ಹೇಳಿ ಕೇಳೋದಾದ್ರೆ, ಸದ್ಯಕ್ಕೆ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಚಿಂತನೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆ ಕೊಟ್ಟಿರೋದ್ರಿಂದ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಅನುಕೂಲ ಆಗಿದೆ ಅಂತಾನೆ ನಾವು ತಿಳ್ಕೊಂಡಿದ್ವಿ. ಯಾಕೆ ಈ ರೀತಿ ಆಯ್ತು, ನಮ್ಗಳಿಗೆ 9 ಸ್ಥಾನ ನಾವು ಪಡ್ಕೊಂಡಿರೋದು ಖಂಡಿತವಾಗ್ಲೂ ಖುಷಿ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ನಾವು ಅನ್ಕೊಂಡಿದ್ದೆಷ್ಟು, ಸೊ ಡಬಲ್ ಡಿಜಿಟ್ಸ್ ನಂಬರ್ ಆದ್ರೂ ನಾವು ಗೆಲ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಅನ್ಕೊಂಡಿದ್ವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಡಬಲ್ ಡಿಜಿಟ್ ಅಂತ ಹೇಳಿದ್ರೆ ಈಗ ಕೇವಲ 9 ಸ್ಥಾನ ಬಂದಿದೆ ಅಲ್ವಾ ಕರ್ನಾಟಕ ರಾಜ್ಯದಲ್ಲಿ, ಅಂದ್ರೆ 10ಕ್ಕಿಂತ ಹೆಚ್ಚು ಡಬಲ್ ಡಿಜಿಟ್ ಅಂತ ಹೇಳಿದ್ರೆ 10ಕ್ಕಿಂತ ಹೆಚ್ಚು ಸ್ಥಾನವನ್ನ ನಾವು ಪಡ್ಕೊಂತೀವಿ ಅಂತ ಹೇಳಿ ಅನ್ಕೊಂಡಿದ್ವಿ. ಬಟ್ ಅದು ಸುಳ್ಳಾಯ್ತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಗೂ ಕೂಡ ಗೊತ್ತಿದೆ, ಈಗ ಎಕ್ಸಿಟ್ ಪೋಲ್ ನಡೀತು ಅಲ್ವಾ. ಸೊ ಮುಂಚೆನೆ ಈ ಫಲಿತಾಂಶ ಬರೋದ್ಕಿಂತ 2 ದಿನ ಮುಂಚೆಯಿಂದಾನೇ ಎಕ್ಸಿಟ್ ಪೋಲ್ ಅಂತ ಹೇಳ್ಬಿಟ್ಟು ಟಿವಿ ನ್ಯೂಸ್ ಗಳಲ್ಲೆಲ್ಲ ಕೊಡ್ತಾ ಇದ್ರು. ಅದ್ರಲ್ಲೆಲ್ಲ ಬಿಜೆಪಿ ಏನಂತ ಹೇಳ್ತಾ ಇತ್ತು ಅಂದ್ರೆ, ನಾವು 400ಕ್ಕಿಂತ ಹೆಚ್ಚು ಸ್ಥಾನವನ್ನ ನಾವು ಒಬ್ರೇ ಸ್ವಂತವಾಗಿ ಪಡಿತೀವಿ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ತಾ ಇದ್ರು. ಈಗ ಅದು ಕೂಡ ಸುಳ್ಳಾಗಿದೆ. ಸೊ ಅವರು 400 ಬೇಡ, ಕೇವಲ 250 ಕೂಡ ದಾಟಿಲ್ವಲ್ಲ, ಇಲ್ಲಿ ಕೇವಲ 240 ಆಸುಪಾಸಿನಲ್ಲಿ ಇದ್ದಾರೆ. ಆದ್ರೆ ನಾವೇನ್ ಆ ರೀತಿನಲ್ಲಿ ಕೊಚ್ಕೊಂಡಿರ್ಲಿಲ್ಲ ಕಾಂಗ್ರೆಸ್ನವರು, ನಾವು 400 ತಗೊಂತೀವಿ, 200 ತಗೋತೀವಿ, 300 ತಗೋತೀವಿ ಅಂತ ಹೇಳಿ ನಾವು ಹೇಳಿರ್ಲಿಲ್ಲ. ಮೇ ಬಿ ಕಾಂಗ್ರೆಸ್ ಅವ್ರಿಗೆ ಆ ಭರವಸೆ ಇರ್ಲಿಲ್ಲ ಅನ್ಸುತ್ತೆ, ನಾವು ಅಷ್ಟೊಂದು ತಗೊಂತೀವಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಮುಂಚೆನೆ ಅವರು ಚರ್ಚೆಯನ್ನ ಕೂಡ ಮಾಡಿರ್ಲಿಲ್ಲ. ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಾವು ಕಾಯ್ದು ನೋಡ್ಬೇಕು, ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ರದ್ದು ಮಾಡ್ಬೇಕಾ
ಅಥವಾ ಮುಂದೆ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಯಾವುದೇ ಕಾರಣಕ್ಕೂ ಇವರು ನಿಲ್ಸೋ ಹಾಗೂ ಕೂಡ ಇಲ್ಲ. ಯಾಕಂದ್ರೆ ಇವರು ಜನಗಳಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರುವಂತದ್ದು ವಿಧಾನಸಭೆ ಎಲೆಕ್ಷನ್ ಅಲ್ಲಿ, ಹೌದಾ? ಸೊ ಆ ಏನು 5 ಗ್ಯಾರಂಟಿ ಯೋಜನೆ ಇದೆ ಅವರು ಕೊಡ್ಲೇಬೇಕಾಗತ್ತೆ. ಸೊ ಇನ್ನು ಕೇವಲ 1 ವರ್ಷ ಆಗಿದೆ. ಇವಾಗ 1 ವರ್ಷ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಇನ್ನು 4 ವರ್ಷ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅನುಮಾನ ಕೂಡ ಉಂಟಾಗಿದೆ. 4 ವರ್ಷದವರೆಗೂ ಕೂಡ ಇವರು ಖಂಡಿತವಾಗ್ಲೂ ಕೊಡ್ತಾರ? ಯಾಕೆಂದ್ರೆ ಕೇಂದ್ರದಲ್ಲೂ ಕೂಡ ಇವರು ಅಧಿಕಾರಕ್ಕೆ ಈಗ ಬಂದಿಲ್ಲ ಅಲ್ವಾ? ಸೊ ಕೇಂದ್ರದಲ್ಲಿ ಬೇರೆ ಪಕ್ಷ ಬರ್ತಾ ಇದೆ, ಅಂದ್ರೆ ಬಿಜೆಪಿನೇ ಬಂದ್ರೆ ಇವ್ರು ನಮ್ಗೆ ಎಲ್ಲಿ ಕೊಡೋದನ್ನ ಬಿಟ್ಬಿಡ್ತಾರೋ ಅನ್ನೋದು ಜನಗಳಿಗೂ ಕೂಡ ಇಲ್ಲಿ ಭಯ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನೂ ಏನ್ ಹೇಳ್ತಾರೆ, ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ನ ಕೊಟ್ಟಿಲ್ಲ. ಸೊ ಇನ್ನೊಂದ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 1 ವರ್ಷಕ್ಕೆ 35,000 ಕೋಟಿ ಹಣ ಬೇಕಾಗತ್ತೆ ನಿಮ್ಗೆ ದುಡ್ಡನ್ನ ಕೊಡ್ಬೇಕು ಅಂತ ಹೇಳಿದ್ರೆ. 35,000 ಕೋಟಿ ಅಂತ ಹೇಳಿದ್ರೆ ಖಂಡಿತ ಸರ್ಕಾರ ಕೂಡ ಸಾಲವನ್ನ ಮಾಡ್ಕೊಂಡು ನಿಮ್ಗಳಿಗೆ ದುಡ್ಡನ್ನ ಕೊಡ್ತಾ ಇರುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರನೇ ಸಾಲ ಮಾಡುತ್ತೆ ಅಂತ ಅಲ್ಲ, ಬಿಜೆಪಿ ಸರ್ಕಾರ ಯಾವುದೇ ಪಕ್ಷ ಬರ್ಲಿ ಎಲ್ಲರೂ ಕೂಡ ಸಾಲ ಮಾಡ್ಕೊಂಡೇ ಸರ್ಕಾರವನ್ನ ನಡೆಸ್ತಾರೆ. ಆದ್ರೆ ಸೊ ಇಲ್ಲಿ ಕೇಂದ್ರದಲ್ಲೂ ಇವರು ಅಧಿಕಾರದಲ್ಲಿ ಇಲ್ದೇನೆ ಈ ತರ 35,000 ರೂಪಾಯಿ ಕೋಟಿನ 1 ವರ್ಷಕ್ಕೆ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಖರ್ಚು ಮಾಡ್ಕೊಂಡು ಖಂಡಿತವಾಗ್ಲೂ ಇನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾರಾ ಅನ್ನೋದ್ರ ಬಗ್ಗೆ ನಾವು ಕೂಡ ಕಾಯ್ದು ನೋಡ್ಬೇಕಾಗಿದೆ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲೂ ನಿಮ್ಗೂ ಕೂಡ ತಿಳಿಯುತ್ತೆ, ಹಾಗೆ ನಮಗೂ ಕೂಡ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಈಗಲೇ ಸ್ಟಾಪ್ ಮಾಡ್ತೀವಿ ನಾವು ಗೃಹಲಕ್ಷ್ಮಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ ಸರ್ಕಾರ. ಓಕೆನಾ, ನಾವು ಖಂಡಿತ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಬೇರೆ ಪಕ್ಷದವ್ರು ಏನಾದ್ರೂ ನಿಲ್ಲಿಸ್ತಾರಾ ಇಲ್ವಾ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾಯ್ದು ನೋಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ಪ್ರತಿದಿನ ನಿಮ್ಗೆ ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ಖಂಡಿತವಾಗ್ಲೂ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ. ನಿಮ್ಗೆ ಹೆಲ್ಪ್ ಆಗೋ ರೀತಿನಲ್ಲಿ ನಾನು ಕೂಡ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ ನಲ್ಲಿ. ಓಕೆನಾ? ಸೊ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ಸಿಕ್ಕಿದೆ. ಅಂಡ್ ಇವಾಗ ಇನ್ನೊಂದ್ ಏನಾಗಿದೆ ಅಂತ ಅಂದ್ರೆ, ಈಗ ಸರ್ಕಾರ ರಚನೆ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆ ಪಕ್ಷಗಳ ಜೊತೆ ಮೊರೆ ಹೋಗ್ಬೇಕು ಬಿಜೆಪಿ ಸರ್ಕಾರ ಅಂತ ಹೇಳಿದೆ ಅಲ್ವಾ? ಸೊ ನಿಮ್ಗೂ ಕೂಡ ಗೊತ್ತಿರೋ ಹಾಗೆ ಬಿಹಾರ್ನ ನಿತೀಶ್ ಕುಮಾರ್ ಅವರು ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ಬೇರೆ ಪಕ್ಷದವರು. ಆದ್ರೆ ಅವರು ಕೂಡ NDA ಒಕ್ಕೂಟದಲ್ಲೇ ಇರುವಂತದ್ದು, ಅಂದ್ರೆ ಬಿಜೆಪಿ ಸರ್ಕಾರದ ಜೊತೆ ಮೈತ್ರಿ ಆಗಿದ್ರು. ಹಾಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಕೂಡ ಅತಿ ಹೆಚ್ಚು ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಸೊ ಈಗ ಅವ್ರ ಜೊತೆ ಬಿಜೆಪಿ ಅವರು ಟೈ ಅಪ್ ಆಗ್ತಾ ಇದ್ದಾರೆ. ಅವರಿಬ್ರು ಬಿಜೆಪಿ ಜೊತೆ ಬಂದ್ರೆ ಮಾತ್ರನೇ ಇಲ್ಲಿ ಪ್ರಧಾನ ಮಂತ್ರಿ ಆದಂತಹ ನಮ್ಮ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅವರಿಬ್ರು ಏನಾದ್ರು ಹಿಂದೇಟ್ ಹಾಕುದ್ರು, ನಾವು ನಿಮ್ಗಳಿಗೆ ನಮ್ಮ ಒಂದು ಪಕ್ಷವನ್ನ ಬಿಟ್ಕೊಡೋದಿಲ್ಲ, ನಿಮ್ ಜೊತೆ ಟೈ ಅಪ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಹಿಂದೇಟ್ ಹಾಕಿದ್ರೆ ಸೊ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು ಸ್ವಂತವಾಗಿ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಾಗ್ಲೇ ಏನು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಸೊ 48 ಗಂಟೆಗಳ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಅವ್ರ ಜೊತೆ ಟೈ ಅಪ್ ಆಗ್ಲಿಕ್ಕೆ, ಅಂದ್ರೆ ಮಾತುಕತೆಯನ್ನ ನಡೆಸಲಿಕ್ಕೆ. ಯಾಕಂದ್ರೆ ಈ ಟೈಮ್ ನಲ್ಲಿ ಬಿಗ್ ಆಫರ್ ಸಿಕ್ಬಿಡುತ್ತೆ ಅವ್ರಿಗೆ, ಮೂರನವ್ರಿಗೆ ಲಾಭ. ಸೊ ಎಷ್ಟೋ ಕೋಟಿ ಹಣವನ್ನ ಕೊಡ್ತೀನಿ ಅಂತಾನೋ, ಅಥವಾ ನಿಮ್ಗೆ ಇನ್ನೂ ಅತಿ ಹೆಚ್ಚು ಸ್ಥಾನವನ್ನ ನಾವು ಕೇಂದ್ರದಲ್ಲಿ ಬಿಟ್ಕೊಡ್ತೀವಿ, ನಮ್ಗೆ ನಿಮ್ಮ ಒಂದು ಸ್ಥಾನವನ್ನ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಬಿಜೆಪಿ ಸರ್ಕಾರ ಅವ್ರ ಹತ್ರ ಕೇಳ್ಕೊಂಡ್ರೆ ಮಾತ್ರನೇ ಅವರು ಕೂಡ ಅವರ ಪಕ್ಷವನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗುವಂತದ್ದು, ಹೌದಾ? ಸೊ ಈ ರೀತಿ ಮಾತುಕತೆ ನಡೀತಾ ಇದೆ. ಇನ್ನ ಕೆಲವೇ 1 ಅಥವಾ 2 ದಿನಗಳಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದು ಕೂಡ ವಿಷಯ ತಿಳಿಯುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.